ಸರ್ವರಿಗೂ ನಮಸ್ಕಾರ. ಅಂದು 1893 ಸೆಪ್ಟೆಂಬರ್ 11 ಅಮೆರಿಕಾದ ಶಿಕಾಗೋದಲ್ಲಿ ವಿಶ್ವ ಧರ್ಮಗಳ ಸಂಸತ್ತು ಆಯೋಜನೆಗೊಂಡಿತ್ತು. ಭಾರತದ ಪರವಾಗಿ ಪಾಲ್ಗೊಂಡಿದ್ದ ಸ್ವಾಮಿ ವಿವೇಕಾನಂದರು ತಮ್ಮ ಭಾಷಣವನ್ನು ಅಮೆರಿಕಾದ ಸಹೋದರ ಸಹೋದರಿಯರೇ, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಎಂದು ಸಂಬೋಧಿಸಿ ಆರಂಭಿಸಿದಾಗ ಅಲ್ಲಿದ್ದ ಪ್ರತಿಯೋರ್ವರ ಮನಸ್ಸು ಪ್ರಫುಲ್ಲವಾಯಿತು. ತನ್ಮೂಲಕ ಭಾರತದ ಸನಾತನ ಪರಂಪರೆ, ತತ್ವಶಾಸ್ತ್ರ ಹಾಗೂ ಸಂಸ್ಕೃತಿಗಳ ಪರಿಚಯವನ್ನು ಜಗತ್ತಿಗೆ ಪರಿಚಯಿಸಿದ ಮೊದಲ ದಾರ್ಶನಿಕರು ಸ್ವಾಮಿ ವಿವೇಕಾನಂದರು ಎಂದರೆ ಖಂಡಿತ ಅತಿಶಯೋಕ್ತಿಯಲ್ಲ. ಹಾಗಾದರೆ ಸಂಸ್ಕೃತಿ ಎಂದರೇನು? ಪರಂಪರೆ ಎಂದರೇನು? ಸಂಸ್ಕೃತಿ ಹಾಗೂ ಪರಂಪರೆ ಇವೆರಡೂ ಒಂದೇ ಅಥವಾ ಬೇರೆಯೇ? ಹೀಗೆ ಹಲವಾರು ಪ್ರಶ್ನೆಗಳು ನಮ್ಮ ಮನದಲ್ಲಿ ಮೂಡುವುದು ಸಹಜ. ಒಂದು ನಿರ್ದಿಷ್ಟ ಜನಸಮುದಾಯ ಹಂಚಿಕೊಳ್ಳುವ ಮೌಲ್ಯಗಳು, ಸಂಪ್ರದಾಯ, ಆಚಾರ, ವಿಚಾರ, ಪದ್ಧತಿ, ಕಲೆ, ಭಾಷೆ, ಜೀವನ ವಿಧಾನ ಹೀಗೆ ಹಲವು ಅಂಶಗಳ ಸಂಕೀರ್ಣ ಸಮಗ್ರತೆಯನ್ನೇ ನಾವು ಸಂಸ್ಕೃತಿ ಎನ್ನಬಹುದಲ್ಲವೇ? ಪರಂಪರೆ ಎಂದರೆ ಹಿಂದಿನ ಪೀಳಿಗೆಯಿಂದ ಪ್ರಸ್ತುತ ಪೀಳಿಗೆಗೆ ಹಸ್ತಾಂತರವಾಗುವ ಸಾಂಸ್ಕೃತಿಕ, ಐತಿಹಾಸಿಕ ಹಾಗೂ ನೈಸರ್ಗಿಕ ಅಂಶಗಳ ಸಂಕಲನ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಹಿಂದಿನಿಂದ ಬಂದ ಎಲ್ಲವೂ ಪರಂಪರೆಯೇ. ಅದು ಕೇವಲ ವಸ್ತುಗಳಷ್ಟೇ ಅಲ್ಲ, ಅದರ ಜೊತೆಗೆ ಅನುಭವಗಳು, ನಂಬಿಕೆಗಳು ಹಾಗೂ ಸಂಪ್ರದಾಯವೂ ಆಗಿರುತ್ತದೆ. ಆದ್ದರಿಂದ ಸಂಸ್ಕೃತಿಯು ಪರಂಪರೆಯ ಒಂದು ಭಾಗವೇ ಆಗಿದೆ. ದೇಶ ನನ್ನದು, ನನ್ನದು ನಾಡು ಎನ್ನದ ಮಾನವನದೆ ಸುಡುಗಾಡು ಎಂಬ ರಾಷ್ಟ್ರಕವಿ ಕುವೆಂಪು ಅವರ ಮಾತಿನಲ್ಲಿ ವಿಶ್ವ ಮಾನವತೆ ಹಾಗೂ ವಸುದೈವ ಕುಟುಂಬಕಂ ಎಂಬ ತತ್ವ ಅಡಗಿದೆ. ಭಾಷಣದ ವಿಷಯ ನನ್ನ ಸಂಸ್ಕೃತಿ, ನನ್ನ ಪರಂಪರೆ ಎಂದಿದೆ. ಅಂದ ಮಾತ್ರಕ್ಕೆ ನನ್ನ ಎಂಬ ಶಬ್ದವನ್ನು ನಾನು ಸಂಕುಚಿತಗೊಳಿಸಲಾರೆ. ಇಲ್ಲಿ ನನ್ನ ಸಂಸ್ಕೃತಿ, ನನ್ನ ಪರಂಪರೆ ಎಂದರೆ ಭಾರತೀಯ ಸಂಸ್ಕೃತಿ ಹಾಗೂ ಭಾರತೀಯ ಪರಂಪರೆಯೇ ಆಗಿದೆ. ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ರಾಷ್ಟ್ರ. ನಮ್ಮ ಸಂಸ್ಕೃತಿಯ ಮೇಲೆ ಧರ್ಮ, ಭೌಗೋಳಿಕ ವೈವಿಧ್ಯತೆ, ಇತಿಹಾಸ, ಸಾಹಿತ್ಯ, ಆರ್ಥಿಕತೆ ಹಾಗೂ ಜಾಗತೀಕರಣದಂತಹ ಹಲವಾರು ಅಂಶಗಳು ಪ್ರಭಾವ ಬೀರಿವೆ. ಧರ್ಮಕ್ಕೆ ಅನುಗುಣವಾಗಿ ರೂಢಿಸಿಕೊಂಡು ಬಂದಿರುವ ಆಚಾರ, ವಿಚಾರ, ಸಂಪ್ರದಾಯ, ಪದ್ಧತಿ, ಹಬ್ಬಗಳು ಬೇರೆ ಬೇರೆಯಾಗಿದೆ. ಭೌಗೋಳಿಕವಾಗಿಯೂ ಭಾರತ ವಿಭಿನ್ನತೆಯನ್ನು ಹೊಂದಿದ್ದು ಜನರ ಆಚಾರ, ವಿಚಾರ, ಉಡುಗೆ ತೊಡುಗೆ, ಆಹಾರ ಪದ್ಧತಿಗಳಲ್ಲಿ ವ್ಯತ್ಯಾಸಗಳಿದ್ದು ವಿಭಿನ್ನವಾದ ಸಂಸ್ಕೃತಿ ಹಾಗೂ ಪರಂಪರೆ ರೂಪುಗೊಳ್ಳಲು ಕಾರಣವಾಗಿದೆ. ಜಾಗತೀಕರಣವು ವಿಜ್ಞಾನ, ತಂತ್ರಜ್ಞಾನ ಹಾಗೂ ಸಂವಹನ ಕ್ಷೇತ್ರಗಳಲ್ಲಿ ಹೊಸ ಆಲೋಚನೆಗಳು, ಹೊಸ ಆವಿಷ್ಕಾರಗಳು ಹಾಗೂ ಹೊಸ ಬಗೆಯ ಜೀವನ ಶೈಲಿಯನ್ನು ಪರಿಚಯಿಸುವ ಮೂಲಕ ನಮ್ಮ ಸಾಂಸ್ಕೃತಿಕ ಬೇರುಗಳಿಗೆ ಪೆಟ್ಟು ಕೊಡುತ್ತಿದ್ದರೂ, ಇನ್ನೊಂದೆಡೆ ನಮ್ಮ ದೇಶದಲ್ಲಿಯೇ ಹುಟ್ಟಿದಂಥ ಯೋಗ, ಆಯುರ್ವೇದ ಪದ್ಧತಿಗಳು ಜಾಗತಿಕವಾಗಿ ಜನರ ಆರೋಗ್ಯ ಕಾಪಾಡುವಿಕೆಯಲ್ಲಿ ಮಹತ್ವದ ಸ್ಥಾನವನ್ನು ಪಡೆಯುತ್ತಿದೆ ಎಂದಾದರೆ ಇದು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಹಿರಿಮೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಬಳಲಿ ಬಂದವರಿಗೆ ನೀರು, ಹಸಿದು ಬಂದವರಿಗೆ ಅನ್ನವನಿಕ್ಕಿ, ಅತಿಥಿ ದೇವೋಭವ ಎಂಬ ಸಂಸ್ಕೃತಿಯನ್ನು ಉಸಿರಾಗಿಸಿಕೊಂಡು ಮಾನವೀಯತೆಗೆ ಬೆಲೆ ಕೊಟ್ಟು ನಡೆಯುವುದು ನನ್ನ ಭಾರತೀಯ ಸಂಸ್ಕೃತಿ. ಇಲ್ಲಿ ಭಾರತೀಯ ಸಂಸ್ಕೃತಿ ಪ್ರಸ್ತುತ ಜಗತ್ತಿನಲ್ಲಿ ಸಂಸ್ಕೃತಿ ಹಾಗೂ ಪರಂಪರೆಗಳ ನಡುವೆ ಎಷ್ಟೇ ಸೈಕಲಾಜಿಕಲ್ ವಾರ್ಫೇರ್ ನಡೆಯುತ್ತಿದ್ದರೂ ಬಿಂದುಗಳು ಸೇರಿ ಸಿಂಧುವಾಗುವಂತೆ ದೇಶದೊಳಗಿರುವ ಸಾವಿರಾರು ಸಂಸ್ಕೃತಿಗಳ ಸಮ್ಮಿಲನವೇ ನನ್ನ ಭಾರತೀಯ ಸಂಸ್ಕೃತಿ. ಇಲ್ಲಿ ಯಾವ ಸಂಸ್ಕೃತಿಯು ಮೇಲಲ್ಲ, ಕೀಳಲ್ಲ. ಕವಿ ಬೇಂದ್ರೆಯವರು ಹೇಳಿದಂತೆ ಒಂದರಳು ಒಂದಿಲ್ಲ, ಒಂದರಲೂ ಕುಂದಿಲ್ಲ, ಒಂದೊಂದರಂದವು ತನಗೆ ಚಂದ. ಆದ್ದರಿಂದ ನನ್ನ ದೇಶದ ಜೀವಂತಿಕೆ ಹಾಗೂ ಕ್ರಿಯಾಶೀಲತೆಯ ಸಂಕೇತವಾದ ನನ್ನ ಸನಾತನ ಸಂಸ್ಕೃತಿ ಹಾಗೂ ಸಮೃದ್ಧ ಪರಂಪರೆಯನ್ನು ಉಳಿಸಿ ಬೆಳೆಸುವುದು ನಮ್ಮ ಯುವ ಪೀಳಿಗೆಯ ಕರ್ತವ್ಯವೆಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ವಿಶಾಖ, ಸೊ ನೋಡುವ ನಿಮಗೆ ಯಾವ ರೀತಿಯ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಬರ್ತದೆ ಅಂತ. ಎಸ್ ಮ್ಯಾಮ್. ಶ್ರೇಯಸ್ ನಿಮ್ಮ ಒಳ್ಳೆದಿತ್ತು, ನಿಮ್ಮ ಸ್ಪೀಚ್, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮತ್ತು ನೀವು ಎಕ್ಸ್ಪ್ರೆಸ್ ಮಾಡಿರುವಂಥ ರೀತಿ ಎಲ್ಲವೂ ಒಳ್ಳೆದಿತ್ತು. ನೀವು ಅಲ್ಲಿ ನನ್ನ ಸಂಸ್ಕೃತಿ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಅದನ್ನು ಸಂಕುಚಿತ ಮಾಡೋದಿಲ್ಲ, ಅದು ನಮ್ಮ ಸಂಸ್ಕೃತಿಯಾಗಿ ಇಡ್ತೇವೆ ಅಂತ ನೀವು ಹೇಳಿದ್ರಿ. ಅದ್ಭುತ ಮಾತು. ಆದರೆ ಅದರ ಜೊತೆಗೆ ನನ್ನ ಸಂಸ್ಕೃತಿ, ನಿಮ್ಮ ಸಂಸ್ಕೃತಿ ಮತ್ತು ನಮ್ಮೆಲ್ಲರ ಸಂಸ್ಕೃತಿ ಸೇರಿ ಅದು ನಮ್ಮ ಸಂಸ್ಕೃತಿ ಆಗುವಂಥದ್ದು. ಆ ನಮ್ಮ ಸಂಸ್ಕೃತಿಯಲ್ಲಿ ಪ್ರತಿಯೊಬ್ಬರ ಸಂಸ್ಕೃತಿಯೂ ಕೂಡ ಇದೆ, ಅದು ಸಂಕುಚಿತ ಅಲ್ಲ. ಅದೇ ನಮ್ಮ ಭಾರತದ ಒಂದು ಸಂಸ್ಕೃತಿ ಅಂತ ಹೇಳಿದೆ. ಭಾರತದ ಸಂಸ್ಕೃತಿ ಆಗುವಂಥದ್ದು ಪ್ರತಿಯೊಬ್ಬ ಇಂಡಿವಿಜುವಲ್ನ ಸಂಸ್ಕೃತಿ ಸೇರಿ.
ಹಾಗಾಗಿ ಅದ್ರಲ್ಲೊಂದು ಕಲೆಕ್ಟಿವ್ನೆಸ್ ಇದೆ, ನಮ್ಮ ಸಂಸ್ಕೃತಿಯಲ್ಲಿ ಕಲೆಕ್ಟಿವ್ನೆಸ್ ಇದೆ. ಆ ಕಲೆಕ್ಟಿವ್ನೆಸ್ ಒಳಗೆ ನಮ್ಮ ಪ್ರತಿಯೊಬ್ಬರ ನನ್ನ ಸಂಸ್ಕೃತಿ ಬರ್ತದೆ. ಈ ಮಿರರ್ ನೋಡಿ ಪ್ರಾಕ್ಟೀಸ್ ಮಾಡುವಂಥದ್ದು ಅಂಥದ್ದು ಏನಾದರೂ ಮಾಡಿ ಆಡಿಯನ್ಸ್ ಇಲ್ಲದೆಯೂ ಕೂಡ ಹೇಗೆ ಮಾತಾಡ್ಬೋದು ಅನ್ನೋದನ್ನು ನೀವು ಕಲಿಬೇಕಾಗ್ತದೆ. ಆಯ್ತಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಸೊ ನೆಕ್ಸ್ಟ್ ನಮ್ಮ ಅಲ್ವಿನ್ ದಾಂತಿ ಸರ್ ಕಾಯ್ತಿದ್ದಾರೆ ನಿಮಗೆ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸನ್ನು ಕೊಡಲಿಕ್ಕೆ. ಸೊ ನೋಡುವ ಅಲ್ವಿನ್ ದಾಂತಿ ಸರ್ ಏನು ಹೇಳ್ತಾರೆ ಅಂತ. ಯಾವ ಉತ್ತರ ಕನ್ನಡ ಇಷ್ಟ ಆಗಿತ್ತು ನಿಮಗೆ, ದಕ್ಷಿಣ ಕನ್ನಡ, ಉಡುಪಿ? ನನಗೆ ಉಡುಪಿ. ಉಡುಪಿ ಇಷ್ಟವಾ? ಹಾಂ. ಉಡುಪಿ ಯಾಕೆ ಇಷ್ಟ? ಯಾಕಂದರೆ ಇಲ್ಲಿ ತುಂಬ ವೈವಿಧ್ಯತೆಗಳಿದೆ. ಈಗ ಅಂದರೆ ನಮ್ಮ ಸೈಡ್ ಆದರೆ ಬರೀ ಸುಗ್ಗಿ ಕುಣಿತ, ಬಂಡಿ ಹಬ್ಬ ಹಾಗೇ ಇರ್ತದೆ. ಆದರೆ ಇಲ್ಲಿ ಆದರೆ ಭೂತಾರಾಧನೆ, ಕೋಲ ಮತ್ತು ಕಂಬಳ, ವಿಧ ವಿಧದ ಜಾನಪದ ಕ್ರೀಡೆಗಳು, ಹಾಗೆ ಬೇರೆ ಬೇರೆ ರೀತಿಯಾದಂಥ ಜಾನಪದ ಶೈಲಿಗಳ ಅದು ನೃತ್ಯ. ನಮ್ಮ ಈ ಪ್ರೋಗ್ರಾಮ್ ಉತ್ತರ ಕನ್ನಡದಲ್ಲಿ ಕೂಡ ಟೆಲಿಕಾಸ್ಟ್ ಆಗ್ತದೆ, ಮತ್ತೆ ಊರಿಗೆ ಹೋಗ್ಲಿಕ್ಕುಂಟಾ? ಓಕೆ, ಈಗ ವಿದ್ಯೋದಯದಲ್ಲಿ ಇದ್ದಿ ನೀನು. ಯಾವ ಕ್ಲಾಸು? 9th ಸ್ಟ್ಯಾಂಡರ್ಡಲ್ಲಿ ನಿನ್ನ ಪೆನ್ ಒಂದು ಕಳೆದುಕೊಳ್ತೀಯ. ಹಾಂ. ಓಕೆ, ಈಗ ಕಂಪ್ಲೇಂಟ್ ಕೊಡಬೇಕು. ಏನಂತ ಕಂಪ್ಲೇಂಟ್ ಕೊಡ್ತೀಯ ಟೀಚರ್ ಹತ್ರ, ಕ್ಲಾಸ್ ಟೀಚರ್? ನನ್ನ ಪೆನ್ ಕಳುವಾಗಿದೆ. ಯಾರ ಪೆನ್? ನನ್ನದು. ಅದು ಸಂಕುಚಿತ ಮಾಡಬೇಡ. ನಮ್ಮ ಪೆನ್ ಕಳೆದು ಹೋಗಿದೆ ಅಂತ ಮಾಡ್ಬೋದಲ್ಲ? ಆದರೆ ಅದು ವಸ್ತು ಅಲ್ಲ ಸರ್. ಆ? ವಸ್ತು ನನಗೆ ಸೀಮಿತವಾದದ್ದಲ್ಲ ಅದು. ಸಂಸ್ಕೃತಿ ಸಂಸ್ಕೃತಿ ಅಂದರೆ ನನ್ನ ಸಂಸ್ಕೃತಿ, ನನ್ನ ನಾಡವ ಸಂಸ್ಕೃತಿ. ಹಾ. ಅದೇ ದೇಶದ ನನ್ನ ಸಂಸ್ಕೃತಿ ದೇಶದ ಸಂಸ್ಕೃತಿಯಲ್ಲಿ ಬೆರೆತು ಹೋಗಿದೆ. ಅದಕ್ಕಾಗಿ ಅದನ್ನು ಬೇರೆಪಡಿಸಿದರೆ ಅದರ ಚಂದ ಹಾಳಾಗ್ತದೆ ಅಂತ ಹೇಳಿ ನಾನು ಅದನ್ನು ಸಂಕುಚಿತಪಡಿಸಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ, ನಿಮ್ಮ ಅಭಿಪ್ರಾಯ ನೀವು ಕೊಟ್ಟಿದ್ದೀರಿ. ಸೊ ಈ ವಿವಿಧತೆಯಲ್ಲಿ ಏಕತೆ ಅಂದಿರುವಾಗ ವಿವಿಧತೆಯಲ್ಲಿ ನನ್ನದು ಕೂಡ ಉಂಟಲ್ಲ, ಅದೊಂದು ಹೇಳಿದರೆ ಬಹಳ ಚೆನ್ನಾಗಿತ್ತು. ಓಕೆ, ಸಂಖ್ಯೆ ಯೂಸ್ ಮಾಡಿದಿರಿ, ಕುವೆಂಪುರನ್ನು ಯೂಸ್ ಮಾಡಿದಿರಿ, ಬೇಂದ್ರೆಯನ್ನು ಯೂಸ್ ಮಾಡಿದಿರಿ, ವಸುಧೈ ಕುಟುಂಬಕಂ ಅಂತ ಹೇಳಿದಿರಿ. ಭಾಳ ಚೆನ್ನಾಗಿ ಅದ್ಭುತವಾಗಿ ನೀವು ಸ್ಪೀಚನ್ನು ಮಾಡಿದ್ದೀರಿ. ವಿಶಾಖ, ಏನನ್ಸಿತ್ತು ಈಗ ಜಡ್ಜಸ್ ಕಮೆಂಟ್ಸನ್ನು ಕೇಳಿ? ಹೆದರಿಕೆ ಆಗ್ತಾ ಉಂಟು ಎಂತ ಬರ್ತದೆ ರಿಸಲ್ಟ್ ಅಂತ ಹೇಳಿ. ಓಕೆ, ಇನ್ನೂ ಸಹ ಹೆದರಿಕೆ ಆಗ್ತಾ ಉಂಟು. ಸೊ ನಾವಾಗದಿಂದ ಕೇಳ್ತಿದ್ದೇನೆ, ಹೆದರಿಕೆ ಆಗ್ತಾ ಉಂಟು. ನಿಮ್ಮ ಹೆದರಿಕೆ ನನಗೆ ಬರೆದಿದ್ರೆ ಸಾಕು. ಈಗ ಅದಕ್ಕಿಂತ ಮುಂಚೆ ನಾನು ಜಡ್ಜಸನ್ನು ಕೇಳಲಿ. ರಿಸಲ್ಟ್ಸ್ ಕೇಳಲಿಕ್ಕೆ ಹೆದರಿಕೆ ಆಗ್ತಾ ಉಂಟು ಅಷ್ಟೇ, ಅದೇ ಅಲ್ವಾ? ಓಕೆ, ರಿಸಲ್ಟ್ಸ್ ಕೇಳಲಿಕ್ಕೆ ಹೆದರಿಕೆ ಆಗ್ತಿದೆ. ಸೊ ರಿಸಲ್ಟ್ಸನ್ನು ಕೇಳುವನ? ಸೊ ನೀವು ಕೂಲ್ ಆದರೆ, ನೀವು ಬೆವರ್ತ ಇಲ್ಲದಿದ್ದರೆ ಮಾತ್ರ ನಾನು ರಿಸಲ್ಟ್ಸ್ ಕೇಳಲಿಕ್ಕೆ ಹೋಗ್ತೇನೆ. ಆರಾಮಿದ್ದೀರಿ? ಸೊ ಕೇಳ್ಬೋದು ಈಗ. ಹಾಗಾದ್ರೆ ನಾನು ಕೇಳೋದಿಲ್ಲ, ನೀವೇ ಕೇಳಿ. ಏನು ಹೇಳಬೇಕು? ಸೆಲೆಕ್ಟ್ ಆಗಿದ್ದೇನಾ ಅಥವಾ ಇಲ್ವಾ ಅಂತ. ನಿಮ್ಗೆ ಎರಡೇ ಬೇಕು, ಸಿಲೆಕ್ಟೆಡ್ ಆರ್ ರಿಜೆಕ್ಟೆಡ್. ನಡುವಿನದ್ದು ಏನು ಬೇಡ, ಅದು ಬೇಕು. ಇನ್ನೊಂದು ಗೌರ್ಮೆಂಟ್ ಗೌಡಪತಿ ಆಡಿದ ಹಾಗೆ ಇನ್ನೊಂದು ಆಪ್ಷನ್ ಕೊಡುವ, ABCD. 3 ತಡ್ಕೊಳ್ಳೋದೇ ಕಷ್ಟ ಆಗ್ತಿದೆ ಸರ್ ಅವರಿಗೆ. ಸೊ ನೀವು ಇನ್ನೊಂದು ಆಪ್ಷನ್ ಕೊಡಬೇಡಿ ಅವರಿಗೆ. ಸರಿ, ನಾನು ಹೆದರಿಸುವುದಿಲ್ಲ, ಸರ್ ಹೇಳ್ತಾರೆ. ವಿಶಾಖ, ನಾವು ಸ್ವಲ್ಪ ಹೊತ್ತಿಗೆ ನಿಮ್ಮನ್ನು ವೆಯ್ಟಿಂಗಲ್ಲಿ ಇಡ್ತೇವೆ, ಆಯಿತಾ? ನಾವು ಈ ರೌಂಡ್ನ ಎಂಡಲ್ಲಿ ನಾವು ನಿಮಗೆ ರಿಸಲ್ಟ್ ಹೇಳ್ತೇವೆ. ಬಟ್ ಆ ಟೈಮಲ್ಲಿ ನೀವು ಈ ಭಯ ಇಟ್ಕೊಂಡು ಬರಬಾರ್ದು, ಆಯಿತಾ? ನಾವು ಸ್ಪೀಚ್ ಅಂತ ಹೇಳಿದ ಕೂಡ ಮೇನ್ ಬೇಕಿರೋದೇನು ಕಾನ್ಫಿಡೆನ್ಸ್ ಅಲ್ವಾ? ಆ ಕಾನ್ಫಿಡೆನ್ಸ್ ಕಳೆದು ಹೋಗಬಾರ್ದು ಎಲ್ಲಿಯೂ ಕೂಡ. ಕಂಟೆಂಟ್ನ ವಿಷಯದಲ್ಲಿ ನಾವು ಹೇಳಿದ್ದು ಎಲ್ಲರೂ ಒಪ್ಕೊಳ್ಬೇಕಾಗಿಲ್ಲ, ಅಲ್ಲಿ ಕಾಂಪ್ಲಿಕೇಶನ್ಸ್ ಬರ್ತದೆ, ಅದು ದೊಡ್ಡ ವಿಷಯವಲ್ಲ. ಬಟ್ ಸ್ಪೀಕರ್ಗೆ ಮೇನ್ ಬೇಕಿರೋದು ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್ ನಿಮ್ಮ ಮುಖದಲ್ಲಿ ನಮಗೆ ಕಾಣಬೇಕಷ್ಟೇ. ಓಕೆ, ಸೊ ಹಾಗಾಗಿ ಸ್ವಲ್ಪ ನಾವು ನಿಮ್ಮನ್ನು ವೆಯ್ಟಿಂಗಲ್ಲಿ ಇಡ್ತೇವೆ, ಮತ್ತೆ ನಾವು ನಿಮಗೆ ರಿಸಲ್ಟ್ ಹೇಳ್ತೇವೆ, ಆಯಿತಾ? ಓಕೆ, ನೀವು ಕಾನ್ಫಿಡೆನ್ಸಿಂದನೇ ಹೊರಗೆ ಹೋಗಬೇಕು, ಭಯದಿಂದಲ್ಲ. ಓಕೆ. ಸೊ ವಿಶಾಖ, ಹೆದರುವ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಮುಖದಲ್ಲಿ ಕಾನ್ಫಿಡೆನ್ಸ್ ಯಾವಾಗ ಅರಳ್ತದೆ ಆವಾಗ ನಿಮ್ಮ ರಿಸಲ್ಟ್ ಗೊತ್ತಾಗ್ತದೆ ಅಂತ ಹೇಳಿದ್ದಾರೆ ತೀರ್ಪುಗಾರರು. ಸೊ ನೋಡುವ. ಆಲ್ ದಿ ಬೆಸ್ಟ್ ನಿಮಗೆ.